ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು? 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಯ್ತಾ ಹೊರತು ಕಡಿಮೆ ಆಗಲಿಲ್ಲ. 20 ಲಕ್ಷ, 20 ಕೋಟಿ ಅಲ್ಲ, 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಆ ನಿರುದ್ಯೋಗಿ ಯುವಕರು ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರು. ಪಕೋಡ ಮಾರಕ್ಕೆ ಹೋಗಿ ಉದ್ಯೋಗ ಸಿಗಲ್ಲ ಅಂತ ಹೇಳಿದ್ರು. ಹಾಗಾದ್ಮೇಲೆ ಉದ್ಯೋಗ ಸಿಗಲ್ಲ ಅಂತ ಗೊತ್ತಿದ ಮೇಲೆ ಯಾಕೆ ಸುಳ್ಳು ಹೇಳಿದ್ರಿ ನರೇಂದ್ರ ಮೋದಿಜಿ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರಿ? ಇದು ಸಂಪೂರ್ಣ ವಿಫಲ ಆಯಿತು. ರೈತರ ಆದಾಯ 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ, ಅದು 2022ನೇ ಇಸ್ವಿಗೆ 2 ಲಕ್ಷ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? ರೈತರ ಆದಾಯ ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ರೈತರ ಆದಾಯ 1 ರೂಪಾಯಿ ಕೂಡ ಹೆಚ್ಚಾಗಲಿಲ್ಲ. ರೈತರ ಆದಾಯ ದುಪ್ಪಟ್ಟಾಗಿದ್ರೆ ಅನೇಕ ತಿಂಗಳುಗಳಿಂದ ಯಾಕೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿಯವರು ಅವರ ಶಿಫಾರಸಿನ ಮೇಲೆ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿಯನ್ನು ತಗೊಬಂದರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿಯನ್ನು ತಗೊಬಂದರು. ಸೆಕ್ಷನ್ 79, 80ಕ್ಕೆ ತಿದ್ದುಪಡಿ ಮಾಡಿ ಈಗ ಯಾರು ಬೇಕಾದರೂ ಜಮೀನು ತಗೋಬಹುದು, ಶ್ರೀಮಂತರಾಗ್ಬಿಡ್ಬೋದು. ರೈತರು ಜಮೀನನ್ನು ಮಾರಿ ಭಿಕಾರಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತ ಹೇಳಿದರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಕೊಟ್ಟೋದು. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲವೂ ಕೂಡ ಗಗನಕ್ಕೆ ಕೊಟ್ಟೋದು. ಇಂಥ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಬಡವರು, ಮಧ್ಯಮ ವರ್ಗದ ಜನ ಜೀವನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟು, ಅದರಲ್ಲಿ ಪ್ರಮುಖವಾದವು 5 ಗ್ಯಾರಂಟಿಗಳು. ನಾನು DK ಶಿವಕುಮಾರ್ ಅವರು ಅಧ್ಯಕ್ಷರು, ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಇಬ್ಬರು ಗ್ಯಾರಂಟಿ ಯೋಜನೆಗಳ ಚೆಕ್ಗೆ ಸಹಿ ಮಾಡಿ ಮನೆ ಮನೆಗೆ ಹಂಚಿದೋ. ಯಾಕಂತಂದ್ರೆ ಜನರಿಗೆ ನಾವು ಈ ಯೋಜನೆಗಳನ್ನು ಈಡೇರಿಸ್ತೀವಿ ಅಂತಕ್ಕಂಥ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮನೆ ಮನೆಗೆ ಹಂಚಿದೋ. ಈ ರಾಜ್ಯದ ಜನರ ಆಶೀರ್ವಾದದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ನಾನು ಮುಖ್ಯಮಂತ್ರಿ ಆದೆ. ಮೇ 20ನೇ ತಾರೀಕು
ನಾನು ಡಿ ಕೆ ಶಿವಕುಮಾರ್ ಇನ್ನೂ 8 ಜನ ಮೊದಲನೇ ಕಂತಿನಲ್ಲಿ ಸರ್ಕಾರವನ್ನು ರಚನೆ ಮಾಡೋದು. ಇಪ್ಪತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು 5 ಗ್ಯಾರಂಟಿಗಳನ್ನು ಜಾರಿ ಕೊಡಲೇಬೇಕು ಅಂತೇಳಿ ಅವತ್ತೇ ಆದೇಶವನ್ನು ಹೊರಡಿಸ್ತು. ಇವತ್ತು ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋದು. 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಈ ವರ್ಷ ಅಂದರೆ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 36,000 ಕೋಟಿ. ಇದೇ ನರೇಂದ್ರ ಮೋದಿಯವರು ಹೇಳಿದ್ರು ರಾಜಸ್ಥಾನದಲ್ಲಿ, ಕಾಂಗ್ರೆಸ್ ಸರ್ಕಾರ ಜನರಿಗೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವನ್ನ ಈಡೇರಿಸಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅಪಹಾಸ್ಯ ಮಾಡಿದ್ರು, ಮಾಡೋಕ್ಕಾಗಲ್ಲ ಅಂತೇಳಿ. ಈಗ ಅದೇ ಗ್ಯಾರಂಟಿಗಳನ್ನು ಕದ್ದುಬಿಟ್ಟಿದ್ದಾರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನರೇಂದ್ರ ಮೋದಿಜಿ, ನಾವು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರಿ, ನಮಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಇವತ್ತು ನರೇಂದ್ರ ಮೋದಿ ಗ್ಯಾರಂಟಿ, ನರೇಂದ್ರ ಮೋದಿ ಗ್ಯಾರಂಟಿ. ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವ್ರ ಮಗ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಶಾಶ್ವತ ಗ್ಯಾರಂಟಿ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ತಾತ್ಕಾಲಿಕ. ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ನನಗೆ. ಅವರು ಶಾಶ್ವತ, ಯಾಕಂತಂದ್ರೆ ಅವ್ರು ಜಾರಿನೇ ಮಾಡಲ್ಲ. ನಾವು ಜಾರಿ ಮಾಡಿ ನಾವು ತಾತ್ಕಾಲಿಕ. ನಾನು ಮುಂದಿನ ವರ್ಷ ಈ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೋಸ್ಕರ 24-25 ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿಗಳಿಗೆ ಇಟ್ಟಿದ್ದೇನೆ. ಈಗ ಹೇಳ್ತಾರೆ ಬಿಜೆಪಿಯವರು, ಇದು ಚುನಾವಣೆ ಆಗೋರಿಗೆ ಮಾತ್ರ ಇರ್ತದೆ, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಎಂಥ ಹಸಿ ಸುಳ್ಳು ಇದು. ನಾನು ಇವತ್ತು ನಿಮಗೆ ಭರವಸೆ ಕೊಡ್ತೀನಿ, ಚುನಾವಣೆ ಆದಮೇಲೆ ಯಾವ ಕಾರಣಕ್ಕೂ ಕೂಡ ನಿಲ್ಲಲ್ಲ. ನಮಗೆ 5 ವರ್ಷದವರೆಗೆ ಅವಕಾಶ ಕೊಟ್ಟಿದ್ದೀರಿ. 5 ವರ್ಷ ಸಂಪೂರ್ಣವಾಗಿ ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೆ ಸುಮಲತಾ ಅವರೇನಾದ್ರು ಬಾಯಿ ಬಿಟ್ಟಿದ್ದಾರ? ಲೋಕಸಭೆಯಲ್ಲಿ 27 ಜನ ಇದ್ರು ಬಿಜೆಪಿಯವರು, ಯಾರಾದರೂ ಬಾಯಿ ಬಿಟ್ರ? ಯಾರಾದರೂ ಬಾಯಿ ಬಿಟ್ರ? ಯಾಕಂತಂದ್ರೆ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಧೈರ್ಯ ಇಲ್ಲ. ಗಡಗಡ ಗಡಗಡ ಅಂತ ನಡುಕ್ತಾರೆ. ಅದಕ್ಕೋಸ್ಕರ ಈ ವೆಂಕಟರಮಣೇಗೌಡನೇ ಈ ಸಾರಿ ಗೆಲ್ಲಿಸಿ ಬರಗಾಲ ಬಂತು ಕರ್ನಾಟಕದಲ್ಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟು 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದು. 7 ತಿಂಗಳಾದರೂ ಕೂಡ ಇವತ್ತಿನವರೆಗೆ ₹1 ಬಂದಿಲ್ಲ. ಚಲುವರಾಯಸ್ವಾಮಿ ಹೋಗಿದ್ರು ಕೃಷಿ ಸಚಿವರಾಗಿ, ಆಮೇಲೆ ಕೃಷ್ಣ ಬೈರೇಗೌಡ ಹೋಗಿದ್ರು,
ಪ್ರಿಯಾಂಕರ್ಗೆ ಹೋಗಿದ್ರು. ಅದಾದ್ಮೇಲೆ ನಾನೇ ಸ್ವತಃ ಹೋದೆ, ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಕೂಡಲೇ ಅದನ್ನ ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ಮಾಡ್ತೀನಿ ಅಂತಂದ್ರು. ಅಮಿತ್ ಶಾ ಭೇಟಿ ಮಾಡಿದೆ, ಕೃಷ್ಣ ಬೈರೇಗೌಡ ನಾನು. ಡಿಸೆಂಬರ್ 23ನೇ ತಾರೀಕು ಮೀಟಿಂಗ್ ಕರೆದು ಇತ್ಯರ್ಥ ಮಾಡ್ತೀವಿ ಅಂತಂದ್ರು. ಇವತ್ತಿನವರೆಗೂ ಕೂಡ ಮಾಡಲಿಲ್ಲ. ಇವತ್ತಿನವರೆಗೂ ಕೂಡ ₹1 ಬರಲಿಲ್ಲ. ದೇವೇಗೌಡರು ಮಾತಾಡಿದ್ರ, ರೈತರ ಮಗ, ಮಣ್ಣಿನ ಮಗ. ನರೇಂದ್ರ ಮೋದಿ ಅವ್ರ ಜೊತೆ ಬಹಳ ಚೆನ್ನಾಗಿದೆ ಅವ್ರ ಸಂಬಂಧ. ಆಮೇಲೆ ರೈತರು ಕಷ್ಟ ಅನುಭವಿಸೋದನ್ನು ನೋಡಿ ನಾವು 34 ಲಕ್ಷ ರೈತರಿಗೆ ₹2,000ವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟ. ಸುಮಾರು 650 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಟ್ಟಿದ್ದೀವಿ. ಇದು ಬರಗಾಲದ ಬಗ್ಗೆ ಒಂದು ದಿನ ದೇವೇಗೌಡರಾಗಲಿ, ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಲಿ, ಯಾರು ನಮ್ಮ ಇಲ್ಲಿ ಮಂಡ್ಯದಿಂದ ಸುಮಲತಾ ಅವರಾಗಲಿ 27 ಜನ ಇದ್ರು, ಒಂದು ದಿನ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಯಿತು ತೆರಿಗೆ ಹಂಚಿಕೆಯಲ್ಲಿ, ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ನೀರಾವರಿಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಬರಲಿಲ್ಲ. ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಈ ಅನ್ಯಾಯವನ್ನು ಸಹಿಸ್ಕೊಂಡಿದ್ದಾರಲ್ಲ ದೇವೇಗೌಡರು. ಸಹಿಸ್ಕೊಂಡ್ರು ಓಲಿ ಸುಮ್ಮನಾರಿದ್ರ ಬಿಜೆಪಿ ಸರ್ಕಾರನ ಹಾಡಿ ಹೊಗಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಸಾರಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. 26ನೇ ತಾರೀಕು ಏನ್ ಮಾಡ್ತೀರಿ? ಇವರ ಕ್ರಮ ಸಂಖ್ಯೆ 2. ನಮ್ಮ ಚಿಹ್ನೆ ಹಸ್ತದ ಮುಂದೆ ಬಟನ್ ಒತ್ತೋದ್ರ ಮೂಲಕ ಇವರನ್ನ ಈ ಸಾರಿ ಗೆಲ್ಲಿಸ್ಕೊಡ್ಬೇಕು. ಅದು ಗೆಲ್ಲಿಸ್ಕೊಟ್ರೆ ಇವ್ರಿಗೆ ಶಕ್ತಿ ಬರ್ತದೆ. ಚಲುವರಾಯ ಸ್ವಾಮಿಗೆ ಶಕ್ತಿ ಕೊಡ್ತದೆ. ಚಲುವರಾಯ ಸ್ವಾಮಿಗೆ ಶಕ್ತಿ ಕೊಡಬೇಕೋ ಬೇಡ? ಶಕ್ತಿ ಕೊಡಬೇಕು ಅನ್ನೋದಾದ್ರೆ 26ನೇ ತಾರೀಕು ಕುಮಾರಸ್ವಾಮಿಯನ್ನು ಸೋಲಿಸಿ ವೆಂಕಟರಮಣೇಗೌಡರನ್ನ ಗೆಲ್ಲಿಸಿ ಕಳಿಸಬೇಕು ಲೋಕಸಭೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ. ನಾಗಮಂಗಲ ಬ್ರಾಂಚ್ NBC ಅದನ್ನ ಆಧುನೀಕರಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಚುನಾವಣೆ ಇರೋದ್ರಿಂದ ನಾನು ಅದನ್ನು ಹೇಳಕ್ ಹೋಗಿರ್ಲಿಲ್ಲ. ಆದರೂ ಕೂಡ ಇದು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿರೋದ್ರಿಂದ, ಈ ಭಾಗದ ಕೊನೆ ಬೈಲಿನವರಿಗೆ ನೀರು ತಲುಪಬೇಕಾಗಿರೋದ್ರಿಂದ NBC ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲರೂ ಕೂಡ ಪಾಪ ಮಧ್ಯಾಹ್ನದಿಂದ ಕಾದಿದ್ದೀರಿ 3 ಗಂಟೆಯಿಂದ. ಅದಕ್ಕೋಸ್ಕರ ನಿಮ್ಮ ಸಮಯವನ್ನು ಹೆಚ್ಚು ತಗೊಳ್ಳದೇನೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ವೆಂಕಟರಮಣೇಗೌಡರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನೀವು ಮತ್ತೆ ಆಶೀರ್ವಾದ ಮಾಡಿದ್ರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ. ನರೇಂದ್ರ ಮೋದಿ ಅವ್ರ ತರ ಹೇಳಿ, ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಭ್ರಮಾಲೋಕದಲ್ಲಿ ತೇಲಾಡೋ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ಸು ನುಡಿದಂತೆ ನಡೀತಕ್ಕಂಥ ಪಕ್ಷ. ಕಾಂಗ್ರೆಸ್ಸು ನುಡಿದಂತೆ ನಡೀತಕ್ಕಂಥ ಪಕ್ಷ. ಈಗ ಶಕ್ತಿ ಯೋಜನೆ ಜೂನ್ 11ನೇ ತಾರೀಕಿಗೆ ಜಾರಿ ಕೊಟ್ಟು ಇವತ್ತು 191 ಕೋಟಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ
ಪ್ರಯಾಣ ಮಾಡಿದ್ದಾರೆ. 191 ಕೋಟಿ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟವು ಜುಲೈ ತಿಂಗಳಲ್ಲಿ. ಯಾಕಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಯಾರು ಕೂಡ ಹಸಿವಿನಿಂದ ಮಲಗಬಾರದು ಅಂತೇಳಿ 7 ಕೆಜಿ ಮಾಡಿದೆ. 7 ಕೆಜಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ 5 ಕೆಜಿ ಮಾಡಿದವ್ರು ಯಾರು? 5 ಕೆಜಿ ಮಾಡಿದವ್ರು ಯಾರು? ಬಿಜೆಪಿ, ಮಿಸ್ಟರ್ ಯಡಿಯೂರಪ್ಪ. ನಾನು ವಿಧಾನಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದೆ. ಮಿಸ್ಟರ್ ಯಡಿಯೂರಪ್ಪ, ಮತ್ತೆ 7 ಕೆಜಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ರಿ. 5 ಕೆಜಿ ಬೇಡ, 5 ಕೆಜಿ ಸಾಕಾಗಲ್ಲ. ಬಡವರು 3 ಹೊತ್ತು ಊಟ ಮಾಡಲಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, ಮಾಡೋ 7 ಕೆಜಿ ಅಂತ ಹೇಳಿದೆ. ಏನು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡೋದು, 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ ಅಂತೇಳಿ ಹೇಳಿದು. 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತೇಳಿ. ಆದರೆ ಅಕ್ಕಿ ಮಾರುಕಟ್ಟೆಯಲ್ಲಿ ಸಿಗಲ್ಲ ಅಷ್ಟೊಂದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನಾನೇ ಕರೆದು ಮಾತಾಡಿದೆ ಮ್ಯಾನೇಜರನ್ನ, ನೀವು ಅಕ್ಕಿ ಕೊಡ್ತೀರೇನ್ರಿ ಅಂತ. ಅದೇನು ಪುಕ್ಕಟೆ ಕೊಡಬೇಡಿ, ಪುಕ್ಕಟೆ ಎಲ್ಲ ಕೇಳಿದ್ದು ನಾವು. ದುಡ್ಡು ಕೊಡ್ತೀವಿ ಅಪ್ಪ, ಅಕ್ಕಿ ಕೊಡಿ, 34 ರೂಪಾಯಿ 1 ಕೆಜಿ ಅಕ್ಕಿ ಕೊಡ್ತೀವಿ, ಕೊಡಿ ಅಂತ ಕೇಳಿದ್ರು. ಮೊದಲು ಒಪ್ಕೊಂಡ್ರು, ಆಮೇಲೆ ಪತ್ರನೂ ಬರೆದ್ರು ಅಕ್ಕಿ ಸಪ್ಲೈ ಮಾಡ್ತೀವಿ ಅಂತ. ಆಮೇಲೆ 3 ದಿನಗಳ ನಂತರ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಇನ್ನೊಂದು ಪತ್ರ ಬರೆದ್ರು. ನಾನು ಕೇಳಿದೆ ಕರೆದು, ಯಾಕ್ರಿ ಅಕ್ಕಿ ಕೊಡಲ್ಲ, ಕೊಡ್ತೀವಿ ಅಂತ ಒಪ್ಕೊಂಡ್ರಿ, ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ? ಸರ್, ಮೇಲ್ಗಡೆಯಿಂದ ಆದೇಶ ಬಂದ್ಬಿಟ್ಟಿದೆ ನಮಗೆ. ಯಾರು ಮೇಲ್ಗಡೆ ಇದ್ದವರು? ನರೇಂದ್ರ ಮೋದಿ ಅವ್ರ ಸರ್ಕಾರ. ಬಡವರಿಗೆ ಅಕ್ಕಿ ಕೊಡಬಾರದು, ಕೊಟ್ರೆ ಸಿದ್ದರಾಮಯ್ಯನವರಿಗೆ ಹೆಸರು ಬಂದ್ಬಿಡ್ತದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ, ಆ ಮೂಲಕ ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡಲಿಲ್ಲ. ಬಡವರಿಗೆ ಮೋಸ ಮಾಡಿದವರು ಯಾರು? ಬಿಜೆಪಿ ಎಲ್ಲ. ಮತ್ತೆ ಅವ್ರಿಗೆ ಮತ್ತೆ ಓಟ್ ಕೊಡ್ತೀರಾ? ಓಟ್ ಕೊಡ್ತೀರಿ? ನಮ್ಮ ಕೊಡಲ್ಲ. ಅಕ್ಕಿ ಕೊಡದೇ ಮೇಲೆ ನಾವು ಎಲ್ಲ ಕಡೆ ಪ್ರಯತ್ನ ಮಾಡೋದು. ಪಂಜಾಬ್ನಲ್ಲಿ, ಛತ್ತೀಸ್ಗಢದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಎಲ್ಲ ಕಡೆ ನಾವು ಪ್ರಯತ್ನ ಮಾಡೋದು. ಆದರೆ ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ. ಹಾಗಂತೇಳಿ ನಾವು ಅಕ್ಕಿ ಕೊಡದೇ ಹೋಗಲಿಲ್ಲ. ಅಕ್ಕಿ ಬದಲಾಗಿ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡು ಆಗ್ತದೆ, 5 ಕೆಜಿ ಅಕ್ಕಿ 5 ಕೆಜಿಗೆ ದುಡ್ಡು 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡೋದು. ಈಗ ದುಡ್ಡು ಬರ್ತಾ ಇದೆಯಲ್ಲ, ದುಡ್ಡು ಬರ್ತಾ ಇದೆಯಾ ಇಲ್ಲ? ಸೊ ಪುಕ್ಕಟಿಯಾಗಿ ಹೆಣ್ಮಕ್ಳೆಲ್ಲ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೀರಿ, ದುಡ್ಡು ಬರ್ತಾ ಇದೆ. ಆಮೇಲೆ ಗೃಹ ಜ್ಯೋತಿ, ನಾನು ಈಗ ತಾನೇ ಗೂಳಿಗೌಡನ ಜೊತೆ ಮಾತಾಡಿದೆ. ಮಂಡ್ಯದಲ್ಲಿ ಎಷ್ಟು % ಗೃಹ ಜ್ಯೋತಿನಲ್ಲಿ ಪುಕ್ಕಟಿಯಾಗಿ ವಿದ್ಯುತ್ತನ್ನು ಪಡಿತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ರು. 92%. 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಬಳಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಉಚಿತವಾಗಿ ಕರೆಂಟನ್ನು ಬಳಸ್ಬೋದು. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ. ಬಸ್ಸಿಗೆ ಕೊಡ್ತಾ ಇದ್ದಂಥ ಟಿಕೆಟ್ ದುಡ್ಡು ಉಳಿತಾಯ ಆಗುತ್ತಲ್ಲ, 170 ರೂಪಾಯಿ ಉಳಿತಾಯ ಆಗುತ್ತಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ, 850 ರೂಪಾಯಿ ಉಳಿತಾಯ ಆಗುತ್ತೆ. ಇದ್ರ ಜೊತೆಗೆ
ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟ. ಮನೆ ಯಜಮಾನಿಗೆ ಒಂದು ತಿಂಗಳಿಗೆ 2,000 ರೂಪಾಯಿ, 1,18,00,000 1,18,00,000 ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗ್ತಾ ಇದೆ. ಈ 2,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ನಾನು ಮೊನ್ನೆ ಪೇಪರ್ನಲ್ಲಿ ಓದಿದೆ, PUCನಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಹೇಳಿದ್ರು, ನಮ್ಮ ಅಮ್ಮನಿಗೆ 2,000 ರೂಪಾಯಿ ಬರ್ತಾ ಇರೋದ್ರಿಂದ ನಾನು ಓದಿ ರ್ಯಾಂಕ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆ ಹುಡುಗನೇ ಟಿವಿನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಿರುದ್ಯೋಗದ ಯುವಕರಿಗೆ, ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಎಲ್ಲ ಸೇರಿ ಒಂದು ತಿಂಗಳಿಗೆ 4,000ರಿಂದ 5,000 ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ. ಹಿಂದೆ ಯಾವೆಲ್ಲರೂ ಕೊಟ್ಟಿದ್ರ? ಹಿಂದೆ ಯಾವೆಲ್ಲರೂ ಕೊಟ್ಟಿದ್ರ? 1,20,00,000 ಕುಟುಂಬಗಳಿಗೆ, ಸುಮಾರು 4.25 ಕೋಟಿ ಜನರಿಗೆ ಈ ಪ್ರಯೋಜನ ಆಗ್ತಾ ಇದೆ. ಇದನ್ನೇ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ರೆ, ಅವ್ರ ಕೈನಲ್ಲಿ ದುಡ್ಡಿದ್ರೆ ಅಂಗಡಿಗೆ ಹೋಯ್ತಾರೆ, ಯೂನಿಫಾರ್ಮ್ ತಗೊಡ್ತಾರೆ ಮಕ್ಕಳಿಗೆ, ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ, ವ್ಯಾಪಾರ ಮಾಡ್ತಾರೆ. ಇವೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ, ದೇವೇಗೌಡರು ಮಾಡ್ತಾರೆ, ಕುಮಾರಸ್ವಾಮಿನೂ ಮಾಡ್ತಾರೆ, BJPಯವರು ಮಾಡ್ತಾರೆ. ನಾನು ಕೇಳ್ತೀನಿ, ನೀವು ಯಾಕೆ ಮಾಡಲಿಲ್ಲ ಹೇಳ್ರಪ್ಪ? ಕುಮಾರಸ್ವಾಮಿ ನೀವು ಯಾಕೆ ಮಾಡಲಿಲ್ಲ? 2 ಸಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರಲ್ಲ, ನೀವ್ಯಾಕೆ ಮಾಡಲಿಲ್ಲ? ಅವರಿಗೆ ಬಡವರ ಬಗ್ಗೆ ಕಾಳಜಿ ಇರಲಿಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ಈಗ ಹೇಳ್ತಾರೆ ದೇವೇಗೌಡರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಚಾಮಗೋಚರವಾಗಿ ನರೇಂದ್ರ ಮೋದಿ ಅವ್ರನ್ನ ಬೈದಿದ್ರು. ಈಗ ಬಾಯ್ ಬಾಯ್ ಅಂತ ಇಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ ಜೊತೆಯಲ್ಲಿ. ವೆಂಕಟರಮಣೇಗೌಡನ ಮೇಲೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕಳೆದ ಸಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಮಗನ್ನೇ ಅಭ್ಯರ್ಥಿ ಮಾಡಿದರು. ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಸಮ್ಮಿಶ್ರ ಸರ್ಕಾರ ಇತ್ತು, ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ MLA, ಅಲ್ಲೇ ನಿಲ್ಬೋದಾಗಿತ್ತಲ್ಲ, ಲೋಕಸಭೆಗೆ ನಿಲ್ಲಬೇಕು ಅನ್ನೋಗಿದ್ರೆ. ಬೆಂಗಳೂರಿನ ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಬೋದಾಗಿತ್ತಲ್ಲ. ಅಲ್ಲಿ ನಿಲ್ಲಿಕ್ಕೆ ಧೈರ್ಯ ತೋರ್ಲಾರ್ದೇನೆ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದಾರೆ. ನೀವೇನ್ ಮಾಡಬೇಕು ಈಗ? ನೀವೇನ್ ಮಾಡಬೇಕು ಅಂದ್ರೆ, ನೀವು ರಾಮನಗರ ಜಿಲ್ಲೆಯಲ್ಲಿ ನಿಲ್ಲಕ್ಕಾಗದೇನೆ ಇಲ್ಲಿ ಬಂದಿದ್ದೀರಿ, ಇಲ್ಲೂ ಕೂಡ ನಿಮ್ಮನ್ನ ಸೋಲಿಸಿ ಮನೆ ಕಳಿಸ್ತೀವಿ ಅಂತೇಳಿ 26ನೇ ತಾರೀಕು ತೀರ್ಮಾನವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ಚೆಲುವರಾಯ ಸ್ವಾಮಿ ಅವರು ಬಹುಶಃ ಅವರ ಅಸೆಂಬ್ಲಿ ಚುನಾವಣೆಗೂ ಕೂಡ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಅನ್ನೋ ಕಾಣಿಸ್ತು. ನಿಮ್ಮ ಅಸೆಂಬ್ಲಿ ಚುನಾವಣೆಗೆ ಶ್ರಮ ಪಟ್ಟಿದ್ರ? ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಯಾಕಂತಂದ್ರೆ, ಮಂಡ್ಯಕ್ಕೆ ದೇವೇಗೌಡರು ಕೊಡುಗೆ ಆಗಲಿ, ಕುಮಾರಸ್ವಾಮಿ ಅವರ ಕೊಡುಗೆ ಆಗಲಿ ಇಲ್ಲ. ಮಂಡ್ಯದಲ್ಲಿ ಒಂದೇ ಒಂದು ಮಹಾರಾಜರ ಕಾಲದಲ್ಲಿ ಆಗಿದ್ದಂಥ ಶುಗರ್ ಫ್ಯಾಕ್ಟ್ರಿ ಇವ್ರ ಕಾಲದಲ್ಲಿ ಮುಚ್ಚಿಬಿಟ್ರು. ನಾನು ಅಧಿಕಾರಕ್ಕೆ ಬಂದ 20 ದಿನಗಳಲ್ಲಿ 50 ಕೋಟಿ ರೂಪಾಯಿಯನ್ನು ಕೊಟ್ಟು, ಚೆಲುವರಾಯ ಸ್ವಾಮಿ ಹೇಳಿದ್ರು,
ನೀವು 25 ಕೋಟಿ ಕೊಡಬೇಕು ಅಂತ ಹೇಳಿದ್ರು. 25 ಕೋಟಿ ಕೊಟ್ಟು ಶುಗರ್ ಫ್ಯಾಕ್ಟ್ರಿನ ಚಾಲು ಮಾಡಿಸ್ಬೇಕು ಅಂತಂದ್ರು. ನಾನು ಹೇಳಿದೆ 25 ಬೇಡಪ್ಪ, 50 ಕೋಟಿನೇ ಕೊಡ್ತೀನಿ ಅಂತೇಳಿ ಅದನ್ನು ಚಾಲು ಮಾಡಿಸ್ದೆ. ಈಗ ಘೋಷಣೆ ಮಾಡಿ ಬಜೆಟ್ನಲ್ಲಿ ಹೇಳಿದ್ದೀನಿ, ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಏನಿದೆ ಗೌರ್ಮೆಂಟ್ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿನ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಕ್ಟ್ರಿ, ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ, ವಯಬಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತೇಳಿ ಇವತ್ತು ಅದನ್ನು ಕೂಡ ಘೋಷಣೆ ಮಾಡಿದ್ದೀನಿ. ವಿಸಿ ಫಾರಂನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಇದನ್ನು ಕೂಡ ಚೆಲುವರಾಯಸ್ವಾಮಿ ಹೇಳಿದರು. ಇಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಬೇಕು, ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ, ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೇಕೇ ಬೇಕು ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಒಂದು ತಜ್ಞರ ಸಮಿತಿ ಮಾಡಿದ್ದೀನಿ. ಆ ತಜ್ಞರ ಸಮಿತಿ ಬಂದ ತಕ್ಷಣ ಯೂನಿವರ್ಸಿಟಿನ ಚಾಲು ಮಾಡ್ತೀವಿ. KRS ನನ್ನ ಕಾಲದಲ್ಲಿ ಅದು ಉದ್ಯಾನವನ ಅಭಿವೃದ್ಧಿಪಡಿಸಲಿಕ್ಕೆ ವಿಶ್ವವಿಖ್ಯಾತ ಉದ್ಯಾನವನಾಗಿ ಮಾಡಬೇಕು ಅಂತೇಳಿ ಪ್ರಪೋಸಲ್ ಇತ್ತು. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯಿತು. ಈಗ ಮತ್ತೆ ಬಂದ ಮೇಲೆ ನಾನು DK ಶಿವಕುಮಾರ್ ಅವರು ಆ ಉದ್ಯಾನವನ KRS ಉದ್ಯಾನವನವನ್ನು ವಿಶ್ವದರ್ಜೆ ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು, ಟೂರಿಸಂ ಸೆಂಟರ್ ಪ್ಲೇಸ್ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅನೇಕ 2018ರಲ್ಲಿ ಕೆರೆ ತುಂಬಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ದೆ, ಅದನ್ನು ಜಾರಿ ಆಗಲಿಲ್ಲ. ನಾವು ಬಂದ ಮೇಲೆ ಅದನ್ನು ಜಾರಿ ಮಾಡ್ತೀವಿ. ಆದ್ರಿಂದ ನಾನು ಮಂಡ್ಯ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ಬೇರೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು, ಇವೆಲ್ಲ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ನೀರಾವರಿಗೆ ಏನೂ ಸಹಾಯ ಮಾಡಿಲ್ಲ. ನಾವು ಮೇಕೆದಾಟು ಮಾಡಬೇಕು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಲ್ಲ, ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಮಾಡಿ ತಮಿಳುನಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮೇಕೆದಾಟು 66 TMC ನೀರನ್ನು ಶೇಖರಣೆ ಮಾಡಲಿಕ್ಕೆ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡಲಿಕ್ಕೆ, ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಮಾಡಿದ್ರೆ ಈ ದೇವೇಗೌಡರು ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ರಾಜ್ಯಸಭಾ ಮೆಂಬರು, ಅದಕ್ಕಿಂತ ಹಿಂದೆ ಪಾರ್ಲಿಮೆಂಟ್ ಮೆಂಬರು ಮಾಡಿದಾರ? ಮಾಡಿಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯಸ್ವಾಮಿ ಅವರೇ, ನಮ್ಮ ಅಭ್ಯರ್ಥಿ ವೆಂಕಟರಮಣ ಗೌಡ ಅವರೇ, ಶಾಸಕ ಮಿತ್ರರಾದಂಥ ರವಿ ಗಣಿಗ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಗೂಳಿಗೌಡ ಅವರೇ, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಣ್ಣ ಅವರೇ, ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿ ಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ,
ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮಾಧ್ಯಮದ ಗೆಳೆಯರೇ, ನಾವು 5 ಗಂಟೆಗೆ ಇಲ್ಲಿ ಬರಬೇಕಾಗಿತ್ತು. ಆದರೆ ಈಗಾಗಲೇ 6 ಗಂಟೆ ಆಗ್ಬಿಟ್ಟದೆ. ಅದಕ್ಕೋಸ್ಕರ 4 ಗಂಟೆನಾ 3 ಗಂಟೆನಾ 3 ಗಂಟೆಗೆ ಬರಬೇಕಾಗಿತ್ತು. ಸಾರಿ, ನನಗೆ ಗೊತ್ತಿರಲಿಲ್ಲ. 3 ಗಂಟೆಗೆ ಇಲ್ಲಿಗೆ ಬರಬೇಕಾಗಿತ್ತು. ನಾವು 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾಗಮಂಗಲಕ್ಕೆ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ಬಂದು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ. ಚುನಾವಣಾ ಸಂದರ್ಭದಲ್ಲೂ ಕೂಡ ಬಂದಿದ್ದೇನೆ. ಬೇರೆ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ, ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೂ ಕೂಡ ಬಂದಿದ್ದೇನೆ. ನಾಗಮಂಗಲದ ಜನತೆ ನಾನು ಬಂದಾಗಲೆಲ್ಲ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಿಂಗಳು 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತದೆ. ಮೊದಲನೇ ಹಂತ ಏಪ್ರಿಲ್ 26, ಎರಡನೇ ಹಂತ ಮೇ 7ನೇ ತಾರೀಕು. ಮೇ 7ನೇ ತಾರೀಕು. ನೀವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು ಅಂತೇಳಿ ತಿಳ್ಕೋಬೇಕಾಗ್ತದೆ. ಭಾರತ ದೇಶ ಒಂದು ದೊಡ್ಡ ದೇಶ. ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ 5 ವರ್ಷದವರೆಗೆ ಯಾರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತೇಳಿ ತೀರ್ಮಾನ ಮಾಡಬೇಕು. ಈಗ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಅದಕ್ಕಿಂತ ಹಿಂದೆ 10 ವರ್ಷ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದರು. ಮನಮೋಹನ್ ಸಿಂಗ್ ರವರು ಈ ದೇಶ ಕಂಡಂತ ದೊಡ್ಡ ಆರ್ಥಿಕ ತಜ್ಞ. ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶವನ್ನ ಅಭಿವೃದ್ಧಿಯತ್ತ ಮುನ್ನಡೆಸತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಭದ್ರತೆ ಕಾಯ್ದೆ ಜಾರಿ ತಂದವರು ಮನಮೋಹನ್ ಸಿಂಗ್ ರವರು. ಈಗ ನರೇಂದ್ರ ಮೋದಿಯವರು ನಾನು 5 kg ಅಕ್ಕಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅದು
ಇವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದದಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು. ರೈಟ್ ಟು ಎಜುಕೇಶನ್ ಆಕ್ಟ್ ತಂದವರು ಮನಮೋಹನ್ ಸಿಂಗ್ ಅವರು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಂದವರು ಮನಮೋಹನ್ ಸಿಂಗ್ ಅವರು. ರೈಟ್ ಟು ವರ್ಕ್ ಅದನ್ನ ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಅವರು. ಅಂದರೆ ಈ ಎಲ್ಲ ಕಾನೂನುಗಳ ಮೂಲಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಏನು ನಾವೇನು ಸಂವಿಧಾನದಲ್ಲಿ ಕರಿತೀವಿ, ಅವುಗಳನ್ನು ಮೂಲಭೂತ ಹಕ್ಕನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದವರು ಮನಮೋಹನ್ ಸಿಂಗ್ ಅವರು. ನರೇಂದ್ರ ಮೋದಿಯವರು ಮತ್ತು ಬಿಜೆಪಿಯವರು ಮನಮೋಹನ್ ಸಿಂಗ್ರವರ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದರು. ಅವೆಲ್ಲವೂ ಕೂಡ ಸುಳ್ಳು ಆರೋಪಗಳು. ಯಾಕಂತಂದರೆ ಮನಮೋಹನ್ ಸಿಂಗ್ ಅವರು ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಇವತ್ತು ಈ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕಾದ್ರೆ ನರಸಿಂಹರಾಯರ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ರವರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತ ವ್ಯಕ್ತಿ ಈ ದೇಶವನ್ನು 10 ವರ್ಷಗಳ ಕಾಲ ಮುನ್ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಜನರಿಗೆ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅನೇಕ ಭರವಸೆಗಳನ್ನು ಕೊಟ್ಟರು. ವಿದೇಶದಲ್ಲಿ ಕಪ್ಪು ಹಣ ಇದೆ, ಈ ದೇಶದ ಕಾಂಗ್ರೆಸ್ನವರು, ಈ ದೇಶದ ಶ್ರೀಮಂತರುಗಳು ಸ್ವಿಟ್ಜರ್ಲೆಂಡ್ನಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನು ತಗೊಬಂದು 100 ದಿನದಲ್ಲಿ ತರ್ತೀನಿ, 100 ದಿನದಲ್ಲಿ ತಂದು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿಗಳನ್ನು ಅವರ ಅಕೌಂಟಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಯವರೇ 10 ವರ್ಷಗಳಾಯಿತು, 15 ಲಕ್ಷ ಬಿಡಿ, 15 ರೂಪಾಯಿಗಳನ್ನಾದರೂ ಕೂಡ ಜನರ ಬಡವರ ಅಕೌಂಟ್ಗೆ ಹಾಕಿದ್ರ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಕೊಟ್ಟಿದ್ದಾರ? 15 ರೂಪಾಯಿನಾದ್ರು ಕೊಟ್ಟಿದ್ದಾರ? ನರೇಂದ್ರ ಮೋದಿಯವರು ಹೇಳಿದ್ದು ನಾನು ಹೇಳಿದ್ದಲ್ಲ. ಆಮೇಲೆ ಈ ದೇಶದ ಯುವಕ ಯುವತಿಯರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅಂತ ನಿರುದ್ಯೋಗಿಗಳಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು? 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು.